ಕುಚ್ಚಲಕ್ಕಿಯಿಂದ ಮಾಡಿದ ರುಚಿಯಾದ ರೊಟ್ಟಿ, ಅಕ್ಕಿ ರೊಟ್ಟಿ ಇವತ್ತಿನ ರೆಸಿಪಿ. ತುಂಬ ಸಾಫ್ಟಾಗಿ ಬರುವ ಈ ರೊಟ್ಟಿ ತಿನ್ನಲಿಕ್ಕೆ ಸಹ ಅಷ್ಟೇ ರುಚಿಯಾಗಿರ್ತದೆ. ಇದಕ್ಕೆ ಸಾಧಾರಣವಾಗಿ ಚಟ್ನಿ, ಸಾರು ಏನಂತ ಬೇಕು ಅಂತ ಇಲ್ಲ. ಏನು ಅಕ್ಕಿ ನೆನೆ ಹಾಕಲಿಕ್ಕೆ ಮಾತ್ರ ಒಂದು 5 ಗಂಟೆ ಟೈಮ್ ತೆಗೆದುಕೊಳ್ತದೆ ಅಷ್ಟೇ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ರಿಗೂ ಸ್ವಾಗತ. ಇದು ನೋಡಿ ಕೆಂಪಕ್ಕಿ, ಕುಚ್ಚಲಕ್ಕಿ. ಇದು ನೋಡಿ ಕೆಂಪಾಗಿದೆ, ಇದು ಬಣ್ಣ ಇದರದ್ದು. ತುಂಬ ರುಚಿ ಕೂಡ ತಂಪು ಕೂಡ. ಇದನ್ನು ನಾನು ಚೆನ್ನಾಗಿ 4 ಸಲ ತೊಳೆದು ನೆನೆ ಹಾಕಿದ್ದೇನೆ. ನೋಡಿ 5 ಗಂಟೆ ನೆನೆ ಹಾಕಿದ್ದೇನೆ ನಾನು. ಇದನ್ನು ಚೆನ್ನಾಗಿ ನೆಂದಿದೆ ಈಗ ಇದು. ಇದನ್ನೀಗ ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. 2 ಲೋಟ ಅಕ್ಕಿ ಇದು. ಇದರಲ್ಲಿ ಈಗ ನಾನು ಅರ್ಧದಷ್ಟನ್ನು ಹಾಕ್ತಾ ಇದ್ದೇನೆ ಮಿಕ್ಸಿ ಜಾರಿಗೆ. ಇದರ ಜೊತೆ ನಾವು ತೆಂಗಿನ ತುರಿ ನೋಡಿ, ಇದರಲ್ಲಿ ಒಂದು ದೊಡ್ಡ ಲೋಟದಷ್ಟೇ, ಅಂದರೆ ಒಂದು ಬೌಲ್ ಹಾಕಿದರೂ ಆಗ್ತದೆ ಅಷ್ಟು ತೆಂಗಿನ ತುರಿಯನ್ನು ಹಾಕಬೇಕು. ಮುಳುಗುವಷ್ಟು ನೀರು ಹಾಕಿ, ತುಂಬ ನುಣ್ಣಗಾಗದಿದ್ದರೂ ಪರವಾಗಿಲ್ಲ. ಮತ್ತು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಈಗ ಇದನ್ನು ರುಬ್ಬುವ. ನಾವು ತುಂಬ ನುಣ್ಣಗೆ ಮಿಕ್ಸಿಯಲ್ಲಿ ಆಗೋದಿಲ್ಲ, ಇದು ಗ್ರೈಂಡರಲ್ಲಿ ಹಾಕಿದ್ರಾದರೆ ಆಗ್ತದೆ, ಏನೂ ತೊಂದರೆ ಇಲ್ಲ. ತುಂಬ ನುಣ್ಣಗಾಗಬೇಕಂತ ಏನಿಲ್ಲ ಇದು. ನೋಡಿ ಈಗ ಒಂದು ಪಾತ್ರೆಗೆ ನಾನು ಇದನ್ನು ಹಾಕ್ತಾ ಇದ್ದೇನೆ. ಇದು ನೋಡಿ ಸೆಕೆಂಡ್ ರೌಂಡ್ ಹಾಗೆಯೇ ಹಾಕಿ ರುಬ್ಬಿ ನಾನು ತೆಗೆದುಕೊಳ್ತೇನೆ ಈಗ ಇದನ್ನು. ನೀವೀಗ ರಾತ್ರಿ ಅದನ್ನು ನುಣ್ಣಗೆ ರುಬ್ಬಿ ಫ್ರಿಜ್ಜಲ್ಲಿಟ್ಟು ಮರುದಿನ ಬೆಳಿಗ್ಗೆ ಸಹ ರೊಟ್ಟಿ ಮಾಡ್ಬೋದು. ತಕ್ಷಣವೇ ಮಾಡಿ ಉಪಯೋಗಿಸ್ಬೇಕಂತ ಅಂತ ಏನಿಲ್ಲ, ಮರುದಿನ ಕೂಡ ಉಪಯೋಗಿಸ್ಬೋದು. ನೋಡಿ ಇಷ್ಟು ನೀರಾಗಿದ್ದರೆ ಸಾಕು ಹಿಟ್ಟು. ಇದಕ್ಕೆ ನಾನು ಪುನಃ 1-1.5 ಕಪ್ಪಿನಷ್ಟು ತೆಂಗಿನ ತುರಿಯನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಆಗಲಿ ಇದು. ತೆಂಗಿನ ತುರಿ ಬಿದ್ದಷ್ಟು ಇದರ ರುಚಿ ಜಾಸ್ತಿ, ಹಾಗಾಗಿ ಹೇಳಿದ್ದು ನಾನು ಇದಕ್ಕೆ ಯಾವುದೇ ಚಟ್ನಿ ಅಥವಾ ಇನ್ನೇನು ಬೇಕಾಗಿಲ್ಲ ಅಂತ. ಇದರ ಮೇಲೆ ಸ್ವಲ್ಪ ತುಪ್ಪ, ಬೆಣ್ಣೆ ಹಾಕಿ ತಿಂದರೆ ರುಚಿಯಾಗಿರ್ತದೆ. ನೋಡಿ ಕಾವಲಿ ಈಗ ಚೆನ್ನಾಗಿ ಬೆಂದಿದೆ. ನಾನೀಗ ಮೀಡಿಯಮ್ ಹೀಟಲ್ಲಿ ಇಟ್ಟಿದ್ದೇನೆ ನೋಡಿ. ಇದು ಐರನ್ ತವ, ಕಬ್ಬಿಣದ ಕಾವಲಿ. ಕೈಗೆ ಸ್ವಲ್ಪ ನೀರು ತಾಗಿಸಿ ಈ ರೀತಿ ತಟ್ಟಿದರೆ ಆಗ್ತದೆ. ಇದು ಬಿಸಿ ತಾಗ್ತದೆ ಅನ್ನುವ ಭಯ ಇದ್ದರೆ ಸ್ವಲ್ಪ ಇದು ಬಾಳೆ ಎಲೆ ಅಥವಾ A4 ಶೀಟಿಗೆ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿ ಅದರ ಮೇಲೆ ತಟ್ಟಿ ನಂತರ ಕಾವಲಿಗೆ ಸಹ ಹಾಕ್ಬೋದು. ನೋಡಿ ಈಗ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ. ನಾನು ಸುತ್ತ ತುಪ್ಪ ಅಥವಾ ಎಣ್ಣೆ ಹಾಕ್ಬೋದು. ನಾನು ತುಪ್ಪ ಹಾಕಿದ್ದೇನೆ. ಮಗುಚಿ ಇದನ್ನು ನಾವು ಬೇಯಿಸುವ. ಈಗ ಒಂದು ರೊಟ್ಟಿ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಅದಕ್ಕೀಗ ನಾವು ಸ್ವಲ್ಪ ತುಪ್ಪ ಹಾಕಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ನೋಡಿ. ಅದಕ್ಕೆ ತುಪ್ಪ ಹಾಕ್ತಾ ಇದ್ದೇನೆ ನಾನು. ನೀವು ಸಹ ಹಾಗೆ ತುಪ್ಪ ಹಾಕಿ ತಿನ್ಬೋದು. ಮೊದಲನೇ ಬಾರಿ ನನ್ನ ವಿಡಿಯೋ ನೋಡುವ ವೀಕ್ಷಕರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ರೊಟ್ಟಿಯನ್ನು ನಾನೀಗ ತಟ್ತಾ ಇದ್ದೇನೆ ನೋಡಿ. ಸ್ವಲ್ಪ ನೀರು ತಾಗಿಸಿ, ತೆಳುವಲ್ಲ ದಪ್ಪಸಲ್ಲ ಆ ರೀತಿ ತಟ್ಟಬೇಕು ಇದನ್ನು. ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ನಾವು ಬೇಯಿಸಿದರೆ ಇದು ತುಂಬ ಕ್ರಿಸ್ಪಾಗಿ ಸಹ ಬರ್ತದೆ. ಅದು ಸಹ ಸ್ವಲ್ಪ ಕುರುಮಾಗಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಅಲ್ಲಲ್ಲಿ ನಡುವೆ ನೋಡಿ ಈ ರೀತಿ ತಿರುಗಿಸಿ ಹಾಕುವಾಗ ಸ್ವಲ್ಪ ಎಣ್ಣೆ ಹಾಕಬೇಕು. ಆವಾಗ ಸ್ವಲ್ಪ ಕ್ರಿಸ್ಪಾಗಿ ಬಂದು ಒಳ್ಳೆಯದಾಗ್ತದೆ ಫ್ರೆಂಡ್ಸ್. ಹಾಗಾದರೆ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ. ನೀವು ಮನೆಯಲ್ಲೊಮ್ಮೆ ಟ್ರೈ ಮಾಡಿ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.